ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಥೈಲ್ಯಾಂಡ್ ಸೀರೀಸ್. ಇರುತ್ತೆ, ನೀವು ಡ್ರೆಸ್ ಕೋಡ್ನ ಫಾಲೋ ಮಾಡಲೇಬೇಕು. ಫುಲ್ಲು ಲೆಂತಲ್ಲಿ ಡ್ರೆಸ್ ಹಾಕಿರಬೇಕು, ಫುಲ್ಲು ಸ್ಲೀವ್ಸ್ ಇರಬೇಕು. ಪ್ಲೀಸ್ ಸೆಕ್ಯೂರಿಟಿ ಚೆಕ್ ಮಾಡಿ. ನಮ್ಮದು ಮೈಸೂರು ಅರಮನೆ ಹೇಗಿದೆ ಅಲ್ವಾ? ಸೊ ಇಲ್ಲಿ ಥೈಸ್ಗೆ ಇದು ಥೈಲ್ಯಾಂಡಲ್ಲಿರುವಂತಹ ಗ್ರ್ಯಾಂಡ್ ಪ್ಯಾಲೇಸ್. ಇದು ಅವ್ರಿಗೆ ಪ್ಯಾಲೇಸ್ ಆಗಿರುತ್ತೆ. ಇವತ್ತಿಗೂ ಕೂಡ ಇಲ್ಲಿ ರಾಜ ಮನೆ ತಂದವ್ರದ್ದು ಏನಿರುತ್ತೆ ಅಲ್ಲ, ಇವತ್ತಿಗೂ ಕೂಡ ರಿಚುವಲ್ಸ್ ಎಲ್ಲ ನಡೆಯುತ್ತೆ ಇಲ್ಲಿ ಡೈಲಿ ಅಂತ ಹೇಳ್ತಾರೆ. ಸೊ ಅದು ಅವ್ರಿಗೊಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಅವಾಗ ಯಾರಿಗೂ ಎಂಟ್ರಿ ಕೊಡೋದಿಲ್ಲ. ಅವ್ರ ರಿಚುವಲ್ಸ್ ಏನಿರುತ್ತೆ ಮಾಡಿ ಆರಾಮಾಗಿ ಹೋಗ್ತಾರೆ. ನೋಡ್ಬೋದು ನೀವು, ತುಂಬ ಜನ ಟೂರಿಸ್ಟ್ ಇದ್ದಾರೆ. ಅವರಿಗೆ 1500 ಬಾತ್ ಇರುತ್ತೆ, ಚಿಲ್ಡ್ರನ್ಸ್ಗೆ ಅದು ಸೆಪರೇಟ್ ಆಗಿರುತ್ತೆ. ಟಿಕೆಟ್ಸ್ ಕೊಡ್ತಾರೆ. ಇದು ಈ ಥರ ಇರುತ್ತೆ ಗ್ರ್ಯಾಂಡ್ ಪ್ಯಾಲೇಸ್ ಎಂಟ್ರಿ ಟಿಕೆಟ್ಸ್. ಚಂದು, ನೀನು ಹಿಂಗೆ ಇಟ್ಕೊಂಡು ಹೋಗು, ನಾನು ನಿನ್ನ ಅದು ನೋಡ್ಕೊಂಡು ನಾವಿಬ್ಬರು ಹಿಂದೆ ಬರ್ತೀವಿ. ಹಲೋ, ನೋ VIP, ಓನ್ಲಿ ಟಿಕೆಟ್ ಅಷ್ಟೇ. ಪ್ಲೇ ಮಾಡ್ತಾ ಇದ್ದಾರೆ, ನಮಗೆ ಫೋಟೋ ಇಟ್ಕೊಡ್ತಾ ಇದ್ದೀವಿ. ಹಂಬಲ್ನೆಸ್ ಅಂದರೆ ಇದೆ ಗೈಸ್. ಅವ್ರು ನಮಗೆ ಫೋಟೋ ಇಟ್ಕೊಟ್ರೆ ನಾವು ಅವ್ರಿಗೆ ಫೋಟೋ ಇಟ್ಕೊಂಡು ಬರ್ತಿದ್ದೀವಿ. ಪೂಜಾರಿ ಇದೆ ಗ್ರ್ಯಾಂಡ್ ಪ್ಯಾಲೇಸ್. ಅದು ಎಮ್ರಾಯಿಲ್ ಬುದ್ಧ ಆಗಿಂದ ನಾವು ನೋಡಿದ್ದು. ಇದು ಗ್ರ್ಯಾಂಡ್ ಪ್ಯಾಲೇಸ್, ನಮ್ಮ ಮೈಸೂರು ಪ್ಯಾಲೇಸ್ ಥರ ಇಲ್ಲಿರೋ ಪ್ಯಾಲೇಸ್. ಇದು ವಾಟ್ ಪಾವ್. ನಾವೀಗ ವಾಟ್ ಪಾವಿಂದ ನಮ್ಮ ರೂಮಿಗೆ ಫೆರಿಲಿ ಹೋಗ್ತಾ ಇದ್ವಿ. ನಮ್ಮ ರೂಮ್ ಹತ್ರನೇ ಫೆರಿ ಇದೆ, ಇವಾಗಲೂ ನಮಗೂ ಗೊತ್ತಾಗಿದೆ ಕರೆಕ್ಟಾಗಿ. ಸೊ ಒಬ್ಬರಿಗೆ ಬಂದುಬಿಟ್ಟು 23 ಬಾತ್ ಆಗುತ್ತೆ. ಸೊ ಅಲ್ಲಿಂದ ನಮ್ಮ ರೂಮಿಗೆ ನಾವು ಆರಾಮಾಗಿ ಫೆರಿಲಿ ಹೋಗ್ಬೋದು. ನೀವು ಬಂದಾಗ ನೋಡಿ, ನಿಮ್ಮ ರೂಮ್ ಹತ್ರ ಅಕ್ಕಪಕ್ಕ ಎಲ್ಲರೂ ಫೆರಿ ಇದ್ದರೆ ಖಂಡಿತ ಫೆರಿನೇ ತೊಗೊಳ್ಳಿ. ಹೋಗ್ತಾ ಇದ್ದೀವಿ. ಇಲ್ಲಿಂದ ಈಗ ನಾವು ಬಸ್ ಟರ್ಮಿನಲ್ಲಿಗೆ ಹೋಗಬೇಕು. ನಮಗೂ ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ, ನೋಡಬೇಕು. ಬಸ್ ಅಂತೇನೋ ಹೇಳಿದ್ದಾರೆ, ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇವ್ರಿಗೆ ಕರೆಕ್ಟಾಗಿ ಇಂಗ್ಲೀಷು ಬರಲ್ಲ ಗುರು, ಏನು ಮಾಡೋದು? ಅಟ್ಲೀಸ್ಟ್ ಇಂಗ್ಲೀಷಲ್ಲಾದ್ರೂ ಕಮ್ಯುನಿಕೇಷನ್ಗೆ ಸ್ವಲ್ಪ ಇಂಗ್ಲೀಷ್ ಬರಬೇಕು. ಇವ್ರಿಗೆ ಇಲ್ಲಿ ವೆಜಿಟೇರಿಯನ್ ಅಂದ್ರೂ ಗೊತ್ತಾಗಲ್ಲ, ನಾನ್ ವೆಜ್ ಅಂದ್ರೂ ಗೊತ್ತಾಗಲ್ಲ ಇವ್ರಿಗೆ. ಅದು ಹೆಂಗೆ ಕಥೆನೋ ಏನೋ, ಅದು ಅವರಿಗೆ ಗೊತ್ತು. ಗೈಸ್, ನಾನೀಗ ಇಕ್ಕಮೈ ಬಸ್ ಟರ್ಮಿನಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ನಾವೀಗ ಪಟಾಯಾಗಿ ಹೋಗೋದು. ಸೊ ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಪರ್ ಪರ್ಸನ್ಗೆ 148 ಬಾತ್. ಟಿಕೆಟ್ ಈ ಥರ ಇರುತ್ತೆ. ಇಲ್ಲಿ ನಿಮ್ಮದು ಸೀಟ್ ನಂಬರ್ ಇರುತ್ತೆ. ಸೊ ನಿಮ್ಮ ಬಸ್ ನಂಬರ್ ಇಲ್ಲಿರುತ್ತೆ. ಸೊ ಇದು ಬಸ್ಸು ಪೌಡ್ರ್ ಬಸ್ ಬಿಡುತ್ತೆ. ಈಗ ಪೌಡ್ರ್ ಬಸ್ ಈಗಲೇ ಬೇಕು ಅಂದರೆ ಸೊ ಗೈಸ್, ಇದೆ ನಿಮಗೆ ಬಸ್ ಸ್ಟಾಪು. ಸೊ ಬಸ್ ಸ್ಟಾಪ್ ಹತ್ರ ನಾವು ಈ ಥರ ಒಂದು ಶೇಡ್ ಟ್ಯಾಕ್ಸಿ ಟೈಪ್ ಸಿಗುತ್ತೆ ದೊಡ್ಡದು, ಅದು ಮಾಡಿದ್ದೀವಿ. ಒಬ್ರಿಗೆ 50 ಬಾತ್ ಅಂತಾರೆ. ನಾವು ಸ್ವಲ್ಪ ನೆಗೋಷಿಯೇಟ್ ಮಾಡಿ 40 ಬಾತ್ ಹೇಳಿದ್ವಿ ಒಬ್ರಿಗೆ. ಸೊ ಈ ಥರ ಇರುತ್ತೆ. ಅದು ಇಲ್ಲಿಂದ ವಾಕಿಂಗ್ ಸ್ಟ್ರೀಟ್ ಒಂದು 7 ಕಿಲೋಮೀಟರ್ಸ್ ಇದೆ, ಕರ್ಕೊಂಡು ಹೋಗ್ತಾರೆ. ಇವ್ರ ಮನೆಯಲ್ಲಿ ಪುಳಿಯೋಗರೆ ಇದ್ದಂಗೆ ನಮಗೆ ಈಗ ಸದ್ಯಕ್ಕೆ ಪಟಾಯದಲ್ಲಿ ಇಂಡಿಯನ್ ಮಸಾಲಾಸ್ ಇರೋ ಎಲ್ಲ ಇದು ಸಿಕ್ಕಿದೆ. ಎಲ್ಲ ಐಟಮ್ಸು ಸಿಗುತ್ತೆ ಗೈಸಿಗೆ. ನಮಗೂ ಮ್ಯಾಗಿ ಸಿಕ್ತು, ಮ್ಯಾಗಿ ತೊಗೊಂಡಿದ್ದೀವಿ. ನಮ್ಮ ಹೋಟ್ಲಲ್ಲಿ ನಮ್ಮ ಹತ್ರ ಕೆಟಲ್ ಇದೆ ಅನ್ಸುತ್ತೆ, ಕೆಟಲಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂತೀವಿ ಸದ್ಯಕ್ಕೆ. ಇಷ್ಟೊಂದು ಐಟಮ್ಸ್ ನೋಡ್ಬಿಟ್ಟು ಖುಷಿ ಆಗ್ಬಿಟ್ವಿ ಇವಾಗ ಸದ್ಯಕ್ಕೆ. ಒಂದು ಮ್ಯಾಗಿ ಪ್ಯಾಕೆಟ್ ಬಂದುಬಿಟ್ಟು ಇಂಡಿಯನ್ ಮ್ಯಾಜಿಕ್ ಮಸಾಲ 125 rupees ಬಾತ್. ಬ್ಯಾಸ್ಕೆಟ್ ಕೊಡು ಇದೆ ಗೈಸ್. ವಾಕಿಂಗ್ ಸ್ಟ್ರೀಟ್ ಹತ್ರನೇ ಇರುತ್ತೆ. ವಾಕಿಂಗ್ ಸ್ಟ್ರೀಟ್ ಸ್ವಲ್ಪ ನಡ್ಕೊಂಬರ್ಬೇಕು, ಒಂದು 5-10 ಮಿನಿಟ್ಸು. ಇದೆ ಸ್ಟೋರು, ಪಂಜಾಬಿ ಸ್ವೀಟ್ಸ್. ಅಮಿತಾಬ್ ಬಚ್ಚನ್ ಸರ್ ಎಲ್ಲ ಇದ್ದಾರೆ.